ಹಾಯ್, ನಾನು ಅರ್ಷ ಫ್ರಮ್ ಕನ್ನಡ ವಿಲರ್ಸ್. ನನ್ನ ಮುಂದೆ ಇವಾಗ ನಿಂತಿದೆ ಸಿಂಪಲ್ ಅವರ ಅಲ್ಟ್ರಾ, ದೇಶದ ಮೊಟ್ಟ ಮೊದಲ 400 ಕಿಲೋಮೀಟ್ರು IDC ರೇಂಜ್ ಕೊಡುವಂತಹ ಎಲೆಕ್ಟ್ರಿಕ್ ಸ್ಕೂಟರ್. ಸೊ ಈ ಒಂದು ಸ್ಕೂಟರ್ನಲ್ಲಿ ಸ್ಪೆಷಲ್ ಫೀಚರ್ ಅಂದರೆ ಕ್ರೂಸ್ ಕಂಟ್ರೋಲ್. ಆ ಕ್ರೂಸ್ ಕಂಟ್ರೋಲ್ ಹೇಗೆ ವರ್ಕ್ ಆಗುತ್ತೆ, ಹೇಗೆ ಆ್ಯಕ್ಟಿವೇಟ್ ಮಾಡೋದು ಎಲ್ಲದನ್ನೂ ನೋಡೋಣ ಬನ್ನಿ. ಸೊ ಗಾಡಿ ಆನ್ ಮಾಡಿಕೊಂಡು ನೀವು ಓಡಿಸ್ಬೇಕಾದ್ರೆ ಮಿನಿಮಮ್ ಒಂದು 20 km/h ರೀಚ್ ಆದಾಗ ಕೆಳಗಡೆ ಕ್ರೂಸ್ ಕಂಟ್ರೋಲ್ ಬಟನ್ ಆನ್ ಮಾಡಿದರೆ ನೋಡಿ ಆ್ಯಕ್ಟಿವೇಟ್ ಆಗಿಬಿಡುತ್ತೆ. ಸೊ ಈ ರೀತಿ ನೀವು ಕ್ರೂಸ್ ಕಂಟ್ರೋಲ್ನ ಯೂಸ್ ಮಾಡಿಕೊಂಡು ಕಮ್ಯೂಟ್ ಮಾಡ್ಬೋದು ಆರಾಮಾಗಿ. ಸೊ ಆಕ್ಸಲೇಟರ್ ಕೊಟ್ಟರೆ ನಿಮಗೆ ಮುಂದಕ್ಕೆ ಹೋಗುತ್ತೆ, ಬಟ್ ಕ್ರೂಸ್ ಕಂಟ್ರೋಲ್ 20ರಲ್ಲಿ ಆ್ಯಕ್ಟಿವೇಟ್ ಆಗಿರೋದ್ರಿಂದ ನಿಮ್ಗೆ ಅದಕ್ಕೆ ವಾಪಸ್ ಬಂದು ನಿಲ್ಲುತ್ತೆ. ಓಕೆನಾ? ಸೊ ಕ್ರೂಸ್ ಕಂಟ್ರೋಲ್ ನಿಮಗೆ 80ಲಿ ಹೇಗೆ ವರ್ಕ್ ಆಗುತ್ತೆ ನೋಡೋಣ. ಕ್ರೂಸ್ ಕಂಟ್ರೋಲ್ ಡಿಸೇಬಲ್ ಮಾಡಿಬಿಟ್ಟು ರೈಡ್ ಮೋಡ್ನ ಚೇಂಜ್ ಮಾಡಿ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಳ್ಳೋಣ. ಸೊ 80ಲಿ ಹೋಗ್ತಾ ಇದೆ, ಆರಾಮಾಗಿ ಕ್ರೂಸ್ ಕಂಟ್ರೋಲ್ ಆ್ಯಕ್ಟಿವೇಟ್ ಮಾಡಿಬಿಟ್ಟೆ. ಸೊ ಇನ್ನೊಂಚೂರು ಜಾಸ್ತಿ ಮಾಡ್ಕೊಳ್ಳೋಣ. ಸೊ ಕ್ರೂಸ್ ಕಂಟ್ರೋಲ್ ನೋಡಿ, ಈ ರೀತಿ ಕ್ರೂಸ್ ಕಂಟ್ರೋಲ್ ಹಾಕೊಂಡಿದ್ದಾಗ ಆರಾಮಾಗಿ ನೀವು ಹೈವೇಲಿ ಹೋಗ್ತಾ ಇರ್ಬೋದು. ಯಾಕೆಂದರೆ ಇದರಲ್ಲಿ ಒಳ್ಳೆಯ ರೇಂಜ್ ಇರೋದ್ರಿಂದ ನೀವು ಕ್ರೂಸ್ ಕಂಟ್ರೋಲ್ ಹಾಕ್ಕೊಂಡು ಹೈವೇನಲ್ಲಿ ಕಮ್ಯೂಟ್ ಮಾಡೋದಕ್ಕೆ ತುಂಬಾ ಈಸಿ ಅಂತಲೇ ಹೇಳ್ಬೋದು. ತುಂಬಾ ಯೂಸ್ಫುಲ್ ಫೀಚರ್ ಇದು ಸಿಂಪಲ್ ಅಲ್ಟ್ರಾದಲ್ಲಿ. ಸೊ ಇದೇ ರೀತಿಯ ಸಿಂಪಲ್ ಅಲ್ಟ್ರಾ ಅಪ್ಡೇಟ್ಸ್ಗೋಸ್ಕರ ಕನ್ನಡ ವಿಲರ್ಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನ ಫಾಲೋ ಮಾಡಿ.